ಚುನಾವಣಾ ಆಯೋಗ ಒಂದು ನಿಯಮವನ್ನ ವಿಧಿಸಿದೆ. ಎಲ್ಲಿವರೆಗೂ 7 ಹಂತದ ಚುನಾವಣಾ ಮತದಾನ ಪ್ರಕ್ರಿಯೆ ಮುಗಿಯೋದಿಲ್ವೋ ಅಲ್ಲಿವರೆಗೂ ಇಂಥ ಪಕ್ಷಕ್ಕೆ ಇಷ್ಟು ಸೀಟ್ ಸಿಗಬಹುದು ಅನ್ನೋ ಅಂದಾಜಿನ ಸರ್ವೆಯನ್ನ ಎಲ್ಲೂ ಕೂಡ ಹಾಕೋ ಹಾಗಿಲ್ಲ. ಆ ನಿಯಮವನ್ನ ಎಲ್ಲಾ ಮಾಧ್ಯಮಗಳು ಚಾಚೂ ತಪ್ಪದೆ ಪಾಲನೆಯನ್ನ ಮಾಡ್ತಾ ಇದೆ. ಆದರೂ ಕೂಡ ಯಾವ ಪಕ್ಷ ಎಷ್ಟು ಸೀಟ್ಗಳನ್ನ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರಗಳು ಜನರ ಮನಸ್ಸಿನಲ್ಲಿ ನಡೀತಲೇ ಇದೆ. ಅದರಲ್ಲೂ ಈ ಬೆಟ್ಟಿಂಗ್ ಅನ್ನೋ ವಿಚಾರ ಬಹಳ ಚರ್ಚೆಗೆ ಒಳಪಡ್ತಾ ಇದೆ. ಈ 400 ಪಾರ್ 400ಕ್ಕೂ ಅಧಿಕ ಸ್ಥಾನವನ್ನ ಗೆಲ್ತೀವಿ ಅನ್ನೋ ಪ್ರಧಾನಿ ಮೋದಿ ಅವರ ಆ ವಿಶ್ವಾಸದ ಮಾತುಗಳಿದೆಯಲ್ಲ, ಇದು ನಿಜ ಆಗತ್ತಾ ಅಥವಾ 400 ಪಾರ್ ಆಗೋದಿಲ್ವಾ ಅನ್ನೋ ವಿಚಾರಕ್ಕೇನೆ ಬೆಟ್ಟಿಂಗ್ ಭರ್ಜರಿಯಾಗಿ ನಡೀತಾ ಇದೆ. ಬೆಟ್ಟಿಂಗ್ ಅಂದ ತಕ್ಷಣ ರಾಜಸ್ಥಾನದ ಜೋಧ್ಪುರದಿಂದ 160 ಕಿಲೋಮೀಟರ್ ದೂರದಲ್ಲಿರುವ ಫಲೋಡಿ, ಅಲ್ಲಿನ ಸಟ್ಟಾ ಬಜಾರ್, ಈ ಊರೇನೆ ಖ್ಯಾತಿ ಪಡೆದಿರೋದು ಅಲ್ಲಿ ನಡೆಯುವ ಬೆಟ್ಟಿಂಗ್ ದಂಧೆ ವಿಚಾರಕ್ಕೆ. ಬೆಟ್ಟಿಂಗ್ ಅಂದ್ರೆ ಕೇವಲ ಚುನಾವಣೆಗೆ ರಿಲೇಟೆಡ್ ಆಗಿ ಮಾತ್ರವಲ್ಲ, ನಿಮ್ಗೆ ಆಶ್ಚರ್ಯ ಆಗ್ಬೋದು. ಈ ಫಲೋಡಿ ಅನ್ನೋ ಪಟ್ಟಣದಲ್ಲಿ ಇರೋದು 6 ಲಕ್ಷದಷ್ಟು ಜನಸಂಖ್ಯೆ. ಅದರಲ್ಲಿ 1200ಕ್ಕೂ ಅಧಿಕ ಕುಟುಂಬಗಳು, ಗಮನಿಸಿ 1200ಕ್ಕೂ ಅಧಿಕ ಕುಟುಂಬಗಳು ನೇರವಾಗಿ ಬೆಟ್ಟಿಂಗ್ ದಂಧೆಯಲ್ಲೇನೆ ಇನ್ವಾಲ್ವ್ ಆಗಿದೆ. ಅದೇ ಅದರ ಬಿಸ್ನೆಸ್ ಆಗಿ, ಆ ಕುಟುಂಬಗಳ ಬಿಸ್ನೆಸ್ ಆಗಿ ಪರಿವರ್ತನೆ ಆಗಿದೆ. ಇದೀಗ ಈ ಫಲೋಡಿಯ ಸಟ್ಟಾ ಬಜಾರ್ನಲ್ಲಿ 400 ಪಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಇಂಟ್ರೆಸ್ಟಿಂಗ್ ಆದ ಚರ್ಚೆ ನಡೀತಾ ಇದೆ. 400 ಪಾರ್ಗೆ ಸಂಬಂಧಪಟ್ಟಂತೆ ಹಾಗೆ NDAನ ಬಿಜೆಪಿ ಏಕಪಕ್ಷೀಯವಾಗಿ 370 ಸ್ಥಾನಗಳಿಗೂ ಅಧಿಕ ಸ್ಥಾನವನ್ನ ಗೆಲ್ಲುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಮಾಹಿತಿ ಕೂಡ ಹೊರಬಿದ್ದಿದೆ. ಸಟ್ಟಾ ಬಜಾರ್ನಲ್ಲಿ ನಡೀತಿರುವ ಚರ್ಚೆಯ ಕುರಿತಾದ ಒಂದು ಇಂಟ್ರೆಸ್ಟಿಂಗ್ ವರದಿ ಇದೆ. ಗಮನಿಸಿದಾದ ನಂತರದಲ್ಲಿ ಮತ್ತಷ್ಟು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತೇನೆ. 4 जून आभार एक बार ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇತಿಹಾಸದಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ ಬಿಟ್ರೆ ಒಂದೇ ಒಂದು ಪಕ್ಷ 400ಕ್ಕೂ ಹೆಚ್ಚು ಸೀಟ್ ಗೆದ್ದ ಉದಾಹರಣೆ ಇಲ್ಲ. ಇಂದಿರಾ ಗಾಂಧಿ ನಿಧನದ ಬಳಿಕ ಕೈಪಡೆ 400 ಪಾರ್ ಮಾಡಿತ್ತು. ಇದೀಗ ನರೇಂದ್ರ ಮೋದಿ ನೇತೃತ್ವದ NDA 400ರ ಜಪ ಜಪಿಸ್ತಿದೆ. NDA 400 ಸೀಟ್ ಗೆಲ್ಲೋದು ಡೌಟ್, ಆದ್ರೆ ಮೋದಿ ಸರ್ಕಾರ ಬರೋದು ಫಿಕ್ಸ್ ಅಂತ ಫಲೋಡಿ ಬಜಾರ್ ಭವಿಷ್ಯ ನುಡಿಯುತ್ತಿದೆ. ಕಾಂಗ್ರೆಸ್ ನಾಯಕರದು ಕಾನ್ಫಿಡೆನ್ಸ್. ಈ ಬಾರಿ ಇಂಡಿ ಕೂಟ 300 ಸೀಟ್ ಗೆಲ್ಲುತ್ತೆ, NDA 200ಕ್ಕೆ ಬಂದು ನಿಲ್ಲುತ್ತೆ ಅಂತ ಕರ್ನಾಟಕ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಉತ್ತರ ಪ್ರದೇಶದಲ್ಲಿ ಹೇಳಿದ್ರು. ಇಂಡಿಯಾ ಅಲಯನ್ಸ್ ಇಸ್ ವಿನಿಂಗ್ ಆಲ್ಮೋಸ್ಟ್ 300 ಸೀಟ್ಸ್. NDA will be around 200 seats. We believe in a collective leadership. ಈ ಬಾರಿ 400ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ಲಲಿದೆ ಅಂತ ಬಿಜೆಪಿ ಚುನಾವಣೆ ಘೋಷಣೆಯಾಗುವ ಮೊದಲಿನಿಂದಲೂ ಹೇಳುತ್ತಿದೆ. ಆದರೆ ಅದೆಲ್ಲ ಸುಳ್ಳಾಗುತ್ತೆ ಅಂತ ಫಲೋಡಿ ಬಜಾರ್ ಭವಿಷ್ಯ ನುಡಿದಿದೆ.